ಎವ್ರಿವಾನ್, ಹೇಗಿದ್ದೀರಾ? ಇವತ್ತು ನಾವು ಪುತ್ತೂರಲ್ಲಿದ್ವಿ. ಇವತ್ತೊಂದು ಕಂಟೆಂಟ್ ಮಾಡ್ತಾ ಇದ್ವಿ, ಒಂದು ಚಾಲೆಂಜ್ ಕೊಡ್ತಾ ಇದ್ವಿ. ಹೇಗೆ ಅಂತ ಹೇಳಿದ್ರೆ, ನಮ್ಮ ತುಳುನಾಡಿನ ಆ್ಯಕ್ಟರ್ಸ್ ಇದು ಏಜ್ ಕರೆಕ್ಟಾಗಿ ಯಾರು ಗೆಸ್ಟ್ ಮಾಡಿ ಹೇಳ್ತಾರೆ ಅವರಿಗೆ ನಾವು 50 ರೂಪೀಸ್ ಪೇ ಮಾಡ್ತಾ ಇದ್ವಿ, ಕ್ಯಾಶ್ ಕೊಡ್ತಾ ಇದ್ವಿ. ಹಾಗಾದರೆ ಒಂದು ವೆರೈಟಿ ಆಗಿರುವಂಥ ಒಂದು ಚಾಲೆಂಜ್ ಇದು. ಯಾರು ಕರೆಕ್ಟ್ ಹೇಳ್ತಾರೆ ಅವರಿಗೆ ನಾವು ಪೇ ಮಾಡ್ತಾ ಇದ್ವಿ. ಡಿಫ್ರೆಂಟ್ ಆಗಿರುವಂಥ ಒಂದು ಚಾಲೆಂಜ್. ನೋಡೋಣ ಎಷ್ಟು ಮಂದಿ ಹೇಳ್ತಾರೆ, ಎಷ್ಟು ಮಂದಿ ಗೊತ್ತುಂಟು ನಾವು ನೋಡೋಣ. ಇಂಥ ಹೊಸ ವೀಡಿಯೋಸು ಕಂಟೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ವಿ. ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ವಿ. ವೆರಿ ಫನ್ನಿ ವೀಡಿಯೋಸ್ ಆಗಲಿ, ತುಂಬ ಚಾಲೆಂಜಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ವಿ. ಹಾಗಾದ್ರೆ ನೀವೆಲ್ಲರೂ ಏನು ಮಾಡಬೇಕು, ಈ ವಿಡಿಯೋನ ಟಿಲ್ ಲಾಸ್ಟ್ ಎಂಡ್ವರೆಗೆ ವಾಚ್ ಮಾಡಬೇಕು. ಆದಷ್ಟು ಮಂದಿಗೆ ಶೇರ್ ಮಾಡಿ. ನಮ್ಮ ಪುತ್ತೂರಲ್ಲೇ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರುವಂಥದ್ದು. ಹಾಗಾದರೆ ಆದಷ್ಟು ಮಂದಿಗೆ ನೀವು ಶೇರ್ ಮಾಡಿ, ಫ್ರೆಂಡ್ಸಿಗೆ, ಸರ್ಕಲ್ಸಿಗೆ, ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವು ಗ್ರೋ ಆಗಲಿಕ್ಕೆ ಸಾಧ್ಯ. ಹಾಗಾದರೆ ಟಿಲ್ ಎಂಡ್ವರೆಗೆ ವಾಚ್ ಮಾಡಿ. ನಿಮ್ಮ ಹೆಸರು? ಅನೀಸ್. ನಿಮ್ಮ ಹೆಸರು? ನಿಮ್ಮ ಹೆಸರು? ಅನ್ವರ್ ಅಂತ ಹೇಳಿ. ಏನ್ ಗೊತ್ತಾಯ್ತಾ, ಈಸಿ ಆಗಿರುವ ಒಂದೊಂದು ಚಾಲೆಂಜ್. ನಮ್ಮ ಪೇಜ್ ನೋಡ್ತೀರಾ ನೀವೆಲ್ಲರೂ? ವಾಚ್ ಮಾಡ್ತಾ ಇದ್ದೀರಾ ಬ್ಲಾಗ್ ಎಲ್ಲ? ಓಕೆ, ಡನ್. ಏನ್ ಗೊತ್ತಾಯ್ತಾ, ಈಸಿ ಚಾಲೆಂಜ್. ನಿಮಗೆ 50 ರೂಪೀಸ್ ಸಿಗುತ್ತೆ. ಹೇಗೆ ಅಂತ ಹೇಳಿದ್ರೆ, ತುಳು ಆಕ್ಟರ್ ಇದು ಫೋಟೋ ತೋರಿಸ್ತೀವಿ ನಾವು. ಒಬ್ಬ ತುಳು ಆಕ್ಟರ್ ಫೋಟೋ ತೋರಿಸ್ತೀವಿ. ಅವರ ಏಜ್ ಅನ್ನು ಕರೆಕ್ಟ್ ಗೆಸ್ ಮಾಡಿ ಹೇಳಿದ್ರೆ ನಿಮಗೆ 50 ರೂಪೀಸ್ ನಾವು ಕೊಡ್ತಾ ಇದ್ವಿ. ಏಜ್ ವೆರಿ ಈಸಿ, ತುಂಬಾ ಏನಿಲ್ಲ. ಗೊತ್ತಾಯ್ತಾ? ನಿಮಗೆ ಗೊತ್ತಿರುವಂತ ಆಕ್ಟ್ರೆಸ್ ಆಗಿರ್ಬೋದು ಒಂದಾದ್ರೆ. ಓಕೆ, ಹಾಗಾದ್ರೆ ರೆಡಿಯಾ ನೀವು? ರೆಡಿ. ಓಕೆ, ಡನ್. ಇಲ್ಲಿ ನೋಡಿ, ರೂಪೇಶ್ ಶೆಟ್ಟಿ ಈ ವರ್ಷ ಎಲ್ಲ ಕಳೆದ ವರ್ಷ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಕೂಡ ಹೌದು. ನೀವೊಂದು ಏಜ್ ಗೆಸ್ ಮಾಡಿ ಕರೆಕ್ಟ್ ಹೇಳಿದ್ರೆ 50 ರೂಪೀಸ್ ಕೊಡ್ತೀವಿ. ಹೇಳ್ಬಿಡಿ ಎಷ್ಟಾಗಿರ್ಬೋದು ಮಿನಿಮಮ್. 28. ಅಲ್ಲ 32. ಅಲ್ಲ 32 ಹೇಳಿದ್ವಿ. ಸ್ವಲ್ಪ ಆಚೆ ಈಚೆ ಉಂಟು. 30. ಸಾರಿ, 31. ಒಂದು 3 ಚಾನ್ಸ್ ಮಾತ್ರ. ನೀವು ಜಾಸ್ತಿ ಆಯ್ತು. ಹೇಳ್ತಾ ಇದ್ದೀರಾ. ಏನು ಲಾಸ್ಟ್ ಒಂದು ಒಂದು ಜಾಸ್ತಿ. ಹೇಳಿ. 34. 34. 34 ಕರೆಕ್ಟ್ ಆಯ್ತಾ? ಎಸ್, ಕರೆಕ್ಟ್ ಆಯ್ತಾ? 34 ಆಯ್ತಾ? ಯು ಗೆಟ್ 50 ರೂಪೀಸ್. ಡನ್ ಅಲ್ಲ? ಓಕೆ. ನಿಮ್ಮ ಹೆಸರು? ಅಚಲ ಅಂತ. ಸರ್, ಈಸಿ ಆಗಿರೋ ಒಂದು ಚಾಲೆಂಜ್ ನಮ್ಮ ಪೇಜ್ ಅಲ್ಲಿ. ಏನಂತ ಹೇಳಿದ್ರೆ, ಒಂದು ಆಕ್ಟರ್ ಇದು ಏಜ್ ಗೆಸ್ ಮಾಡ್ಬೇಕು. ಅದು ತುಳು ಆಕ್ಟರ್ಸ್ ಇದು. ಕರೆಕ್ಟ್ ಹೇಳಿದ್ರೆ 50 ರೂಪೀಸ್ ನಾವು ಕೊಡ್ತಾ ಇದ್ವಿ. ಏಜ್ ಗೆಸ್ ಮಾಡಿ ಹೇಳಿದ್ರೆ ಆಯ್ತು ಅಷ್ಟೇ. ಓಕೆನಾ? ನೋಡ್ತೀರಾ ತುಳು ಮೂವಿ ಎಲ್ಲ? ತುಂಬಾ ನೋಡ್ತಾರೆ. ನೋಡ್ತೀರಾ? ಓಕೆ, ಡನ್. ಹಾಗಾದ್ರೆ ನಿಮಗೆ ವೆರಿ ಈಸಿ ಆಗಿರುವಂತದ್ದು. ನಿಮಗೆ ನೋಡಿ, ಇವಾಗ ಗೊತ್ತಿರೋದು ಯಾರಾಗಿರ್ಲಿಕ್ಕಿಲ್ಲ. ಇಲ್ಲಿ ನೋಡಿ, ತುಳುನಾಡು ಮಾಣಿಕ್ಯ ಅರವಿಂದ್ ಬೋಲಾರ್. ಒಂದು ಏಜ್ ಹೌದು ಫೇಮಸ್. ಒಂದು ಈಗ ಏಜ್ ಇಲ್ಲಿ ಗೆಸ್ ಆಗಿ 3 ಚಾನ್ಸ್ ಇರುತ್ತೆ. ಹೇಳ್ಬಿಡಿ. 57. ಒಂದು 57 ಹೇಳಿದ್ದೀರಾ. ಇನ್ನು 2 ಚಾನ್ಸ್ ಇದೆ, ಹೇಳ್ಬಿಡಿ. ನೋಡು ಅದ್ರಲ್ಲಿ ಯಾವ್ದು ಸರಿ ಆಗುತ್ತೆ ಅಂತೇಳಿ. 60. ಸಾರಿ, ನೀವು 57 ಹೇಳಿದ್ರ, ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ಆಚೆ ಈಚೆ ಉಂಟು. ಗೆಸ್ ಮಾಡಿ ಹೇಳ್ಬಿಡಿ. 57 ಹೇಳಿದೀರಾ, ಸ್ವಲ್ಪ ಆಚೆ ಈಚೆ ಉಂಟು. ಹೇಳ್ಬಿಡಿ ಎಷ್ಟಾಗಿರ್ಬೋದು. 52. ಸಾರಿ, 3 ಚಾನ್ಸ್ ಆಯ್ತು. 59 ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ ಓಕೆ. ಹೆಸರು? ಗೌತಮ್. ನಿಮ್ಮ ಹೆಸರು? ದೀಕ್ಷಿತ್. ನಿಮ್ಮ ಹೆಸರು? ಅಜಯ್. ಓಕೆ, ಏನ್ ಗೊತ್ತಾಯ್ತಾ, ನಮ್ಮ ಚಾನೆಲ್ ಅಲ್ಲಿ ಒಂದು ಸಿಂಪಲ್ ಆಗಿರುವಂತ ಒಂದು ಚಾಲೆಂಜ್. ಏನ್ ಗೊತ್ತಾಯ್ತಾ, ತುಳು ಮೂವಿ ನೋಡ್ತೀರಾ ಎಲ್ಲರೂ? ನಾವು ಕನ್ನಡ ಮೈಸೂರಿನ. ಓಕೆ, ಮೈಸೂರಿಂದ ಬಂದು. ಆದ್ರೂ ಸಹ ನಿಮಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ಈಸಿಯಾಗಿ. ತುಳು ಆಕ್ಟರ್ಸ್ ಅವರ ಏಜ್ ಗೆಸ್ ಮಾಡಿ ಹೇಳ್ಬೇಕು ಅಷ್ಟೇ. ಕರೆಕ್ಟ್ ಗೆಸ್ ಮಾಡಿ ಹೇಳಿದ್ರೆ ಯು ಗೆಟ್ 50 ರೂಪೀಸ್. ಓಕೆ, ಡನ್ನಾ? ಯಾ, ಓಕೆ. ಎಲ್ಲಿ ಮೈಸೂರಲ್ಲಿ? ಮೈಸೂರು ಜಯನಗರ್. ನೀವು? ಕೊಡಗು. ಕುಶಾಲ. ಓಕೆ, ಇಲ್ಲಿ ಸ್ಟಡಿ ಮಾಡೋದಾ? ಓಕೆ, ಡನ್. ಹಾಗಾದ್ರೆ ಈಸಿ ಆಗಿರುವ ಒಂದು ಆಕ್ಟರ್ ಇಲ್ಲಿ ನೋಡಿ, ನಿಮಗೆ ಕಾಣ್ತಾ ಇರ್ಬೋದು, ಅರ್ಜುನ್ ಕಾಪಿಕಾಡ್. ಒಂದು ಫೇಮಸ್ ಆಗಿರುವಂತಹ ಒಂದು ಆಕ್ಟರ್. ಯಾವುದ್ರಲ್ಲಿ? ತುಳುವಲ್ಲಿ ಫೇಮಸ್ ಆಗಿರುವಂತ ಒಂದು ಆಕ್ಟರ್. ಇವರ ಏಜ್ ಕರೆಕ್ಟ್ ಗೆಸ್ ಮಾಡಿ ಹೇಳಿದ್ರೆ ಯು ಗೆಟ್ 50. ಯಾರಾದ್ರೂ ಒಬ್ರು ಯಾರು ಇದ್ರಲ್ಲಿ ಇದು ಮಾಡಿದ್ರಾ? ಇವರಾ? ಓಕೆ, ಹೇಳ್ಬಿಡಿ ಎಷ್ಟಾಗಿರ್ಬೋದು. ಒಂದು 3 ಚಾನ್ಸ್ ಕೊಡ್ತೀವಿ ನಾವು, ಒಂದಲ್ಲ 3 ಚಾನ್ಸ್ ಕೊಡ್ತೀವಿ. ಹೇಳ್ಬಿಡಿ. 32. ಸಾರಿ, 32. ಸಾರಿ, ಅಲ್ಲ ಹೇಳ್ಬಿಡಿ. ಅವ್ರಿಗೆ ಒಂದು ಕಾಣುವಾಗ ಎಷ್ಟು ಕಾಣುತ್ತಾ ನಿಮಗೆ? 28. ಸಾರಿ, 37. ಸಾರಿ, 34. ಜಸ್ಟ್ ಆಚೆ ಈಚೆ ಮಿಸ್ ಆದಷ್ಟೇ. ಓಕೆ, ಥ್ಯಾಂಕ್ ಯು. ಒಂದು ಬಾಯ್ ಹೇಳ್ಬಿಡಿ. ಓಕೆ, ನಿಮ್ಮ ಹೆಸರು? ಶಾಹಿದ್. ನಿಮ್ಮ ಹೆಸರು? ನಜತ್. ಏನ್ ಗೊತ್ತಾಯ್ತಾ, ಸಿಂಪಲ್ ಆಗಿರುವಂತ ಒಂದು ಚಾಲೆಂಜ್ ನಮ್ಮ ಪೇಜ್ ಅಲ್ಲಿ. ಏನಂತೇಳಿದ್ರೆ, ಒಂದು ತುಳು ಆಕ್ಟ್ರೆಸ್ ಇದು ಫೋಟೋ ತೋರಿಸ್ತೀವಿ. ಎಲ್ಲವರಿಗೆ ಗೊತ್ತಿರುವಂತ ಆಕ್ಟ್ರೆಸ್ ಇದು ಫೋಟೋ ತೋರಿಸ್ತೀವಿ. ಅವರ ಏಜ್ ಕರೆಕ್ಟ್ ಗೆಸ್ ಮಾಡಿ ಹೇಳ್ಬೇಕು. ಹೇಳಿದವರಿಗೆ ನಾವು 50 ರೂಪೀಸ್ ಕೊಡ್ತಾ ಇದ್ವಿ. ಒಬ್ಬರಿಗೆ 3 ಚಾನ್ಸ್ ಕೊಡ್ತಾ ಇದ್ವಿ. ಓಕೆ, ಒಂದಲ್ಲ ಎರಡಲ್ಲ 3 ಚಾನ್ಸ್. ತುಳು ಮೂವಿ ನೋಡ್ತೀರಾ? ನೋಡ್ತೀರಾ? ಓಕೆ, ಡನ್. ಹಾಗಾದ್ರೆ ಆಕ್ಟರ್ ನಾನು ಫೋಟೋ ತೋರಿಸ್ತೇನೆ. ಇಲ್ಲಿ ನೋಡಿ, ಯಾರಿರು? ರೂಪೇಶ್ ಶೆಟ್ಟಿ. ಲಾಸ್ಟ್ ಬಿಗ್ ಬಾಸ್ ಅಲ್ಲಿ ವಿನ್ ಆಗಿರುವಂತ ಒಂದು ಪ್ಲೇಯರ್ಸ್, ಫೇಮಸ್ ತುಳು ಆಕ್ಟರ್. ಈಗ ಅವರು ಜೈ ಮೂವಿ ತಗೊಳ್ತಾ ಇದ್ದಾರೆ. ಸುನಿಲ್ ಶೆಟ್ಟಿ ಎಲ್ಲ ಬಂದು ಮೊನ್ನೆ ನಿಮ್ಗೆ ಗೊತ್ತಿರ್ಬೋದು ಮಂಗಳೂರಲ್ಲೇ ಬಂದು ಶೂಟ್ ಎಲ್ಲ ಆಗ್ತಾ ಉಂಟು. ಹಾಗಾದ್ರೆ ಇವರ ಏಜ್ ಕರೆಕ್ಟ್ ಗೆಸ್ಟ್ ಮಾಡಿ ಹೇಳಿದ್ರೆ ನಿಮಗೆ 50 ರೂಪೀಸ್ ಅಷ್ಟೇ. 3 ಚಾನ್ಸ್ ಕೊಡುತ್ತೀವಿ. ಡಿಸ್ಕಸ್ ಮಾಡಿ ಹೇಳ್ಬೋದು ನಿಮಗೆ.
ಓಕೆ, ಹಾಗಾದ್ರೆ ರೆಡಿ ಅಲ್ಲ? ಓಕೆ, ಹೇಳಿ ಎಷ್ಟಾಗಿರ್ಬೋದು ಹೇಳ್ಬಿಡಿ, ನೀವು ಹೇಳ್ಬೋದು, ಗೆಸ್ಟ್ ಮಾಡಿ ಹೇಳ್ಬಿಡಿ ಎಷ್ಟಾಗಿರ್ಬೋದು. 40 above. ಎಬ್ಬೋ ಇಲ್ಲ, ಪರ್ಫೆಕ್ಟ್ ಆಗಿ ಹೇಳ್ಬೇಕು. ಓಕೆ, ಹೇಳ್ಬಿಡಿ. 3 ಚಾನ್ಸ್ ಇದೆ, ನೀವು ಹೇಳ್ತೀರಾ ಫಸ್ಟ್? ಹೇಳ್ಬಿಡಿ. 33. 33. ಸಾರಿ. 38. ಸಾರಿ. 35. ಸಾರಿ, 34. ಸ್ವಲ್ಪ ಆಚೆ ಈಚೆ ಆದದ್ದು ಅಷ್ಟೇ. 34 ಆಗ್ತಾ ಇತ್ತು. ಓಕೆ, ಥ್ಯಾಂಕ್ ಯು. ಹಾಯ್ ಬ್ರೋ, ನಿಮ್ಮ ಹೆಸರು? ಮೊಹಮ್ಮದ್ ಅನ್ವೀಸ್. ಓಕೆ, ಏನ್ ಗೊತ್ತೇ, ಸಿಂಪಲ್ ಆಗಿರುವಂತ ಒಂದು ಚಾಲೆಂಜ್ ನಮ್ಮ ಪೇಜ್ ಅಲ್ಲಿ. ನಾವೀಗ ಒಂದು ಫೋಟೋ ತೋರಿಸ್ತೀವಿ, ತುಳು ಆಕ್ಟರ್ ಇದು. ಅವರ ಏಜ್ ಕರೆಕ್ಟ್ ಗೆಸ್ ಮಾಡಿ ಹೇಳಿದ್ರೆ ನಿಮಗೆ 50 ರೂಪೀಸ್ ಕೊಡ್ತಾ ಇದ್ವಿ. 3 ಚಾನ್ಸ್ ಕೊಡ್ತೀವಿ. ಹಾಗಾದ್ರೆ ಇಲ್ಲಿ ನೋಡಿ, ಎಲ್ಲರಿಗೂ ಗೊತ್ತಿರುವಂತಹ ಆಕ್ಟರ್ ಅರವಿಂದ್ ಬೋಲಾರ್ ಗೊತ್ತುಂಟಲ್ಲ, ಇವರ ಏಜ್ ಕರೆಕ್ಟ್ ಆಗಿ ಹೇಳಿದ್ರೆ ಆಯ್ತು. 3 ಚಾನ್ಸ್ ಇದೆ, ರೆಡಿ ಅಲ್ಲ? ಓಕೆ, ಹೇಳ್ಬಿಡಿ ಎಷ್ಟು. 42. ಸಾರಿ. 50. ಸಾರಿ. 32. ಸಾರಿ, 32 ಯಾರಲ್ಲ. ಏನೊಂದು ಚಾನ್ಸ್ ಇದೆ, ಹೇಳ್ಬಿಡಿ, ಗೆಸ್ ಮಾಡಿ. 48. ಸಾರಿ, ಅವರಿಗೆ 59 ಆಯ್ತು. ಓಕೆ, ಥ್ಯಾಂಕ್ ಯು. ಸೊ ಗೈಸ್, ಹಾಗಾದ್ರೆ ತುಂಬಾ ಮಂದಿ ಹತ್ರ ನಾವು ಕೇಳಿದ್ವಿ, ಏನ್ ಗೊತ್ತಾಯ್ತಾ, ಈಗ ಏಜ್ ಗೆಸ್ ಮಾಡ್ಲಿಕ್ಕೆ ಹೇಳಿದ್ವಿ. ತುಂಬಾ ಮಂದಿ ಹೇಳಿದ್ರು ಒಂದು ಆಚೆ ಈಚೆ ಅಷ್ಟೇ, ಆಚೆ ಈಚೆ ಆಗೋದು. ತುಂಬಾ ಮಂದಿ ಹೇಳಿದ್ರು, ತುಂಬಾ ಮಂದಿಗೆ 1-2-3 ಮಂದಿಗೆ ದುಡ್ಡು ಸಿಕ್ಕಿತ್ತು, ಕ್ಯಾಶ್ ಸಿಕ್ಕಿತ್ತು. ಹಾಗಾದ್ರೆ ಇಂಥ ಹೊಸ ವಿಡಿಯೋಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ವಿ, ಬೇರೆ ಬೇರೆ ಚಾಲೆಂಜಸ್ ಎಲ್ಲ ಕೊಡ್ತಾ ಇದ್ವಿ, ಪಬ್ಲಿಕ್ ಆಗಿ ಕೊಡ್ತಾ ಇದ್ವಿ. ಹಾಗಾದ್ರೆ ನೀವೆಲ್ಲರೂ ಏನ್ ಮಾಡಬೇಕು, ವಿಡಿಯೋನ ಆದಷ್ಟು ಮಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಕೀಪ್ ವಾಚಿಂಗ್ ಫ್ರೆಂಡ್ಸ್.